ಗಾಂಜಾ ಮಾರಾಟ ಮಾಡ್ತಾ ಇದ್ದ ದಂಪತಿಗಳನ್ನ ಹೆಡೆಮುರಿ ಕಟ್ಟಿದ ಪೊಲೀಸ್ ಇಲಾಖೆ. ಹೌದು, ಬೆಂಗಳೂರಿನಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 3,25,00,000 ರೂಪಾಯಿ ಬೆಲೆ ಬಾಳುವ ಸುಮಾರು 318 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಗೋವಿಂದಪುರ ಪೊಲೀಸರ ಭರ್ಜರಿ ಬೇಟೆ, 3 ಆರೋಪಿಗಳ ಬಂಧನ ಮಾಡಲಾಗಿದೆ. ಒಡಿಶಾದಿಂದ ಬೆಂಗಳೂರಿಗೆ ಗಾಂಜಾವನ್ನು ಸಪ್ಲೈ ಮಾಡ್ತಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಒಡಿಶಾ ಮತ್ತು ಆಂಧ್ರದಲ್ಲಿ ಕ್ವಿಂಟಾಲ್ ಗಟ್ಟಲೆ ಗಾಂಜಾ ಸಂಗ್ರಹಣೆ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಆರೋಪಿಗಳು ಬೆಂಗಳೂರು ಮತ್ತು ಕೇರಳದಲ್ಲಿ ಗಾಂಜಾ ಮಾರಾಟ ಮಾಡಬೇಕೆನ್ನುವಂಥ ಪ್ಲಾನನ್ನು ಮಾಡಿಕೊಂಡಿದ್ರು ಎನ್ನಲಾಗಿದೆ. ಕಾರ್ನಲ್ಲಿ ಗಾಂಜಾ ಪ್ಯಾಕೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡು ಆರೋಪಿಗಳು ಬಂದಿದ್ರು. ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪೂರ್ವ ವಿಭಾಗ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಜಯರಾಜ್ ಎಚ್, ಎಸಿಪಿ ಪ್ರಕಾಶ್ ರಾಠೋಡ್ ಹಾಗೂ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಭಾಗವಹಿಸಿತ್ತು. ಪೂರ್ವ ವಿಭಾಗದ ಗೋವಿಂದಪುರ ಪೊಲೀಸ್ ಠಾಣೆಯವರು ಒಂದು ಖಚಿತ ವರ್ತಮಾನದ ಮೇರೆಗೆ ಒರಿಸ್ಸಾ ಹಾಗೂ ಆಂಧ್ರಪ್ರದೇಶ ಮೂಲದಿಂದ ಬೆಂಗಳೂರಿಗೆ ತರ್ತಾ ಇರ್ತಕ್ಕಂತಹ ಒಂದು ಸುಮಾರು 318 ಕೆಜಿ ಗಾಂಜಾ ಒಂದು ಕಾರ್ನಲ್ಲಿ ತರ್ತಾ ಇದ್ದದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 318 ಕೆಜಿ ಗಾಂಜಾ ಸಿಕ್ಕಿದೆ. ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು, ಇವುಗಳ ಒಟ್ಟು ಮೌಲ್ಯ ಏನಿದೆ ಸುಮಾರು 3,25,00,000 ಅಂತೇಳಿ ನಾವು ಅಂದಾಜಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳನ್ನು ನಾವು ಬಂಧಿಸಿದ್ದೇವೆ. ರೆಡ್ ಆಗಿ ಇವರು ಸಿಕ್ಕಿರ್ತಕ್ಕಂಥದ್ದು. ಇನ್ನೋವಾ ಕಾರ್ನಲ್ಲಿ ಈ ರೀತಿ ಈ ಗಾಂಜಾವನ್ನು ಅಲ್ಲಿಂದ ಏರಿಕೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಗೋವಿಂದಪುರದಲ್ಲಿ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪೊಲೀಸರು ಇವರನ್ನ ಬಂಧಿಸುವುದು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 3 ಜನ ನಮಗೆ ಸಿಕ್ಕಿದ್ದಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ